ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಡ ಫುಡ್ಸ್. ಇವತ್ತು ನಾನು ಸೋಯಾ ಚಂಕ್ಸ್ ಕರಿ ಮಾಡೋದು ನೋಡಿಸ್ತಿದ್ದೀನಿ. ಜೀರಾ ರೈಸ್, ಗೀರ್ ರೈಸ್, ಚಪಾತಿ, ಪೂರಿ ಜೊತೆ ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಕುದಿಯುವ ನೀರಿಗೆ ಸೋಯಾ ಹಾಕಿ 2 ಕುದಿ ಬಂದ ಮೇಲೆ ನೀರನ್ನು ತೆಗೆದು ಸಪ್ರೇಟ್ ಮಾಡಿ ಎತ್ತಿಕೊಳ್ಳಿ. ಒಂದು ಪಾತ್ರೆಗೆ ಮೊಸರು, ಖಾರ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ಮೊದಲೇ ಬೇಯಿಸಿಟ್ಟಿದ್ದ ಸೋಯಾವನ್ನು ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ರೆಸ್ಟ್ ಮಾಡಲು ಬಿಡಿ. ಬಾಣಲೆಗೆ ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಟೊಮೊಟೊ ಪ್ಯೂರಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಅರಿಶಿನ, ಖಾರ ಪುಡಿ, ಉಪ್ಪು ಹಾಕಿ ಫ್ರೈ ಮಾಡಿ ಮೊದಲೇ ಮಿಕ್ಸ್ ಮಾಡಿಟ್ಟಿದ್ದ ಸೋಯಾವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಎಣ್ಣೆ ಬಿಟ್ಟು ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬಿಸಿ ನೀರನ್ನು ಹಾಕಿಕೊಳ್ಳಿ. 2 ಕುದಿಯಲು ಬಿಟ್ಟು ಬಿಡಿ. ನಂತರ ಗರಂ ಮಸಾಲ, ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಹಾಕಿ 1 ಕುದಿಸಿದರೆ ಸೋಯಾ ಚಂಕ್ಸ್ ಕರಿ ರೆಡಿ. ಥ್ಯಾಂಕ್ ಯು.